ಓಣಂ ಹಬ್ಬ ನೀವೆಲ್ಲ ಕೇಳಿರ್ಬೋದಲ್ವಾ. ಕೇರಳದಲ್ಲಿ ಓಣಂ ಹಬ್ಬಕ್ಕೆ ಎಷ್ಟೊಂದು ಡಿಶಸ್ ಇರೋ ಸ್ಪ್ರೆಡ್ ಮಾಡ್ತಾರೆ, ಪ್ಲ್ಯಾಟರ್. ಅದರಲ್ಲಿ ಒಂದು ಡಿಶ್ಶು ಇದು ಹಸಿ ಶುಂಠಿ ಮತ್ತು ಖರ್ಜೂರದ ಗೊಜ್ಜು. ಅದನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಡೇಟ್ಸ್ ಇಂಜಿ ಪುಡಿ ಅಂತಾರೆ ಅದನ್ನ. ಆಮೇಲೆ ಆ ಪ್ಲ್ಯಾಟರ್ನ ಓಣಂ ಸದ್ಯ ಅಂತೆಲ್ಲ ಅಂತಾರೆ. ಅದಕ್ಕೆ ಒಂದು ಬಾಣಲೆನಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಮೆಂತ್ಯ, ಆಮೇಲೆ 1 ಟೀ ಸ್ಪೂನಷ್ಟು ಮೆಂತ್ಯದ ಪುಡಿ ಹಾಕ್ತೀನಿ. ಮೆಂತ್ಯದ ಪುಡಿ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ. ಇದನ್ನು ನಾನು ಹುರಿದು ಎಲ್ಲ ಏನೂ ಮಾಡಿಲ್ಲ, ಸುಮ್ಮನೆ ಪುಡಿ ಮಾಡಿರೋದು. 1 ಟೇಬಲ್ ಸ್ಪೂನಷ್ಟು ಕಟ್ ಮಾಡಿರೋ ಒಣ ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು. ಇದಿಷ್ಟನ್ನು ಹಾಕಿ ಅದೊಂಚೂರು ಚಿಟಗುಟ್ಟಾಗ 1 ಟೇಬಲ್ ಸ್ಪೂನಷ್ಟು ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಹಾಕಿ, 2 ಟೇಬಲ್ ಸ್ಪೂನಷ್ಟು ದೊಡ್ಡ ತೂತಿನ ತುರಿಮಣೆಯಲ್ಲಿ ತುರಿದಿರೋ ಹಸಿ ಶುಂಠಿ ಹಾಕಿ ಅದನ್ನು ಚೆನ್ನಾಗಿ ಕೈ ಆಡಿ, ಇದಕ್ಕೆ ಈಗ ಅರ್ಧ ಟೀ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಥವಾ 1 ಟೇಬಲ್ ಸ್ಪೂನ್ ಗೊಜ್ಜಿನ ಪುಡಿ ಹಾಕಬೇಕು. ಗೊಜ್ಜಿನ ಪುಡಿದು ರೆಸಿಪಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಒಂದು 1/4 ಟೀ ಸ್ಪೂನಷ್ಟು ಇಂಗು, ಇದಿಷ್ಟನ್ನು ಹಾಕ್ತಿದ್ದೀನಿ. ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ನೋಡಿಕೊಂಡು ಹೆಚ್ಚು ಕಡಿಮೆ, ಜಾಸ್ತಿನೋ ಕಡಿಮೆನೋ ಮಾಡ್ಕೊಳ್ಳಿ. ಒಂದು ದೊಡ್ಡ ನಿಂಬೆಹಣ್ಣಿನ ಸೈಜಷ್ಟು ಹುಣಸೆ ಹಣ್ಣ ನೀರಲ್ಲಿ ನೆನೆ ಇಟ್ಟಿದ್ದೆ, ಬಿಸಿ ನೀರಲ್ಲಿ. ಸೊ ಅದ್ರ ರಸ ತುಂಬ ಗಟ್ಟಿಗೂ ಬೇಡ, ತುಂಬ ನೀರಾಗೂ ಬೇಡ. ನೋಡಿ, ಈ ಥರ ಸ್ವಲ್ಪ ಗಟ್ಟಿ ಇರೋ ರಸ, ಅರ್ಧ ಕಪ್ಪು ಹುಣಸೆ ರಸ ಹಾಕಿ ಒಂದು ಸರಿ ಕೈ ಆಡ್ತಾ ಇದ್ದೀನಿ. ಈಗ ಇದಕ್ಕೆ ಕುದಿಸಿರೋ 1 ಕಪ್ನಷ್ಟು ನೀರು ಹಾಕ್ತೀನಿ. ಈ ನೀರು ಚೆನ್ನಾಗಿ ಕುದೀಲಿ. ಈಗ ಇದಕ್ಕೆ ಬೀಜ ತೆಗೆದು ಹೆಚ್ಕೊಂಡಿರೋ, ತುಂಬ ಚಿಕ್ಕದಾಗೇನು ಬೇಡ, ಸ್ವಲ್ಪ ದೊಡ್ಡದಾಗೆ, ಒಂದನ್ನು 4 ಪೀಸ್ ಮಾಡಿದ್ದೀನಿ ನಾನು ಖರ್ಜೂರನ. ಅದ್ರ ಜೊತೆ 1.5 ಟೇಬಲ್ ಸ್ಪೂನಷ್ಟು ಬೆಲ್ಲ ಕೂಡ ಇದೆ. ಎರಡನ್ನೂ ಹಾಕಿ 1.5 ಕಪ್ ಖರ್ಜೂರ ಹೆಚ್ಚಿರೋದು, 1.5 ಟೇಬಲ್ ಸ್ಪೂನ್ ಬೆಲ್ಲ ಎರಡೂ ಹಾಕಿ, ಈಗ ಇದರಲ್ಲಿ ಈ ಖರ್ಜೂರ ಚೆನ್ನಾಗಿ ಒಂದು ಸ್ವಲ್ಪ ಬೇಯಬೇಕು. ತುಂಬ ಮೆತ್ತಗೆ ಮಾಡೋದು ಬೇಡ, ಖರ್ಜೂರನೇ ಕಾಣಿಸ್ಬೇಕು. ಒಂಚೂರು ಕುದಿಸಿದ್ರೆ ಅದು ಆ ಶುಂಠಿ ಮೆಣಸಿನ್ಕಾಯಿ ಎಲ್ಲದ್ರದ್ದು ಸಾರ ತಗೊಳುತ್ತಲ್ಲ, ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಸ್ವಲ್ಪ ಕುದ್ದಿದೆ, ಬಟ್ ಇನ್ನೂ ನೀರಾಗೇ ಇದೆ. ಇನ್ನೊಂಚೂರು ಗಟ್ಟಿಯಾಗಬೇಕು. ನೋಡಿ, ಇದೊಂಚೂರು ನೀರೇ ಆಯಿತು, ಇನ್ನೊಂಚೂರು ಗಟ್ಟಿಯಾಗಬೇಕು. ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಸೇರಿಕೊಂಡು, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಆಮೇಲೆ ಗೊಜ್ಜಿನ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀವಲ್ಲ, ಸೊ ಎಲ್ಲ ಖಾರ, ಹುಳಿ, ಉಪ್ಪು, ಖಾರ ಸೇರ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಅನ್ನ ಕಲಿಸ್ಕೊಳ್ಳೋಕ್ಕೆ, ಪೂರಿ, ಚಪಾತಿ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನನಗೆ ಅನ್ನದ ಜೊತೆ ಮತ್ತು ದೋಸೆ ಜೊತೆ ತುಂಬ ಇಷ್ಟ ಈ ಗೊಜ್ಜು. ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕು, ಇನ್ನು ಗಟ್ಟಿಯಾಗೋದು ಬೇಡ. ಆಮೇಲೆ ಈ ಥರ ಲಿಕ್ವಿಡ್ ಇರಬೇಕು. ಇದು ಆರಿದ ಮೇಲೆ ಸರಿ ಹೊಟ್ಟೋಗುತ್ತೆ ನಿಮಗೆ, ಒಂಚೂರು ಲಿಕ್ವಿಡೆಲ್ಲ ಏನು ಅಂತ ಉಳ್ಕೊಳ್ಳಲ್ಲ. ಸೊ ತುಂಬ ಒಂಥರ ಖರ್ಜೂರನೂ ಎಲ್ಲ ಮೆತ್ತಗಾಗಬಾರ್ದು, ಹೀಗೆ ಖರ್ಜೂರ ಇರಬೇಕು. ಮಾಡಿ ನೋಡಿ, ಇಷ್ಟ ಆಯಿತಾ ಹೇಳಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.